ತಮಿಳ ಸುಂದರಿ ಮೊನಾಲಿಸಾ ಇತ್ತೀಚೆಗಷ್ಟೇ ಫರ್ಹಾನ್ ಖಾನ್ ಎಂಬುವರ ಜೊತೆಗೆ ಮದುವೆಯಾದರು. ಪ್ರೀತ್ಸಿ ಈ ಜೋಡಿ ಮದುವೆಯಾಗಿತ್ತು. ಆದ್ರೆ ಈ ಜೋಡಿಯ ಮದುವೆಯ ಕುರಿತು ಸಾಕಷ್ಟು ಟೀಕೆಗಳು ವ್ಯಕ್ತವಾಗಿತ್ತು. ಅದೇನಪ್ಪಾ ಅಂದ್ರೆ ಮುಸ್ಲಿಂ ಯುವಕನ ಕೈ ಹಿಡಿದಿರುವಂತಹ ಮೊನಾಲಿಸಾ ಲವ್ ಜಿಹಾದ್ಗೆ ಒಳಗಾಗಿದ್ದಾರೆ. ಅವರನ್ನ ಮತಾಂತರ ಮಾಡಲಾಗಿದೆ ಅನ್ನೋ ಆರೋಪಗಳು ಕೇಳಿಬಂದಿತ್ತು. ಇದೀಗ ಈ ಎಲ್ಲಾ ಆರೋಪಗಳಿಗೆ ಮೊನಾಲಿಸಾ ಮತ್ತು ಫರ್ಹಾನ್ ಖಾನ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ತಮ್ಮ ಮದುವೆ ಪರಸ್ಪರ ಒಪ್ಪಿಗೆಯ ಮೇರೆಗೆ ನಡೆದಿದೆ. ಇದರಲ್ಲಿ ಯಾವುದೇ ಬಲವಂತ ಅಥವಾ ಮತಾಂತರದ ವಿಷಯ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ತಮ್ಮಿಬ್ಬರಲ್ಲಿ ಯಾರೂ ಕೂಡ ಮತಾಂತರ ಆಗಿಲ್ಲ. ಅಲ್ಲದೆ ಫರ್ಹಾನ್ ಖಾನ್ ಅವರನ್ನ ಮದುವೆಯಾಗುವ ನಿರ್ಧಾರ ಸಂಪೂರ್ಣವಾಗಿ ನನ್ನದಾಗಿತ್ತು. ಆರಂಭದಲ್ಲಿ ಫರ್ಹಾನ್ ಅವರಿಗೆ ಮದುವೆಯ ಬಗ್ಗೆ ಇಂಟ್ರೆಸ್ಟ್ ಇರಲಿಲ್ಲ, ಸ್ವಲ್ಪ ಹಿಂಜರಿಕೆ ಇತ್ತು. ಆದರೆ ಪಟ್ಟು ಬಿಡದೆ ನಾನು ಅವರನ್ನ ಮದುವೆ ಆಗಿದ್ದೇನೆ ಅಂತ ಹೇಳಿ ಮೊನಾಲಿಸಾ ತಿಳಿಸಿದ್ದಾರೆ. ಇನ್ನು ದೇವಸ್ಥಾನವೊಂದರಲ್ಲಿ ಹಿಂದೂ ಸಂಪ್ರದಾಯದಂತೆ ಮದುವೆ ನಡೆದಿದೆ. ಮೊನಾಲಿಸಾ ಇಷ್ಟಪಟ್ಟಂತೆಯೇ ವಿವಾಹದ ವಿಧಿವಿಧಾನಗಳನ್ನು ಅನುಸರಿಸಲು ನಾನು ಒಪ್ಪಿಕೊಂಡೆ. ಮೊನಾಲಿಸರನ್ನ ಮದುವೆ ಆಗಿರುವುದಾಗಿ ಫರ್ಹಾನ್ ಖಾನ್ ಕೂಡ ತಿಳಿಸಿದ್ದಾರೆ. ಅಷ್ಟು ಮಾತ್ರವಲ್ಲ, ತಾವು ಎಲ್ಲಾ ಧರ್ಮಗಳನ್ನ ಸಮಾನವಾಗಿ ಗೌರವಿಸುತ್ತೇನೆ ಎಂದಿದ್ದಾರೆ. ಇನ್ನು ಮೊನಾಲಿಸಾ ಅಪ್ರಾಪ್ತೆ ಅನ್ನೋ ಆರೋಪ ಕೇಳಿಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಆಧಾರ್ ಕಾರ್ಡ್ ಮತ್ತು ಬರ್ತ್ ಸರ್ಟಿಫಿಕೇಟ್ ಅನ್ನ ಸೇರಿದಂತೆ ವಿವಿಧ ದಾಖಲೆಗಳನ್ನ ಕೂಡ ಈ ಜೋಡಿ ಕೊಟ್ಟಿದೆ. ಆಕೆಯ ವಯಸ್ಕಳಾಗಿದ್ದಾಳೆ. ವಿವಾಹವು ಕೇರಳದ ಸ್ಮಾರ್ಟ್ ಆಪ್ ಮೂಲಕ ಕಾನೂನುಬದ್ಧವಾಗಿ ರಿಜಿಸ್ಟರ್ ಆಗಿದೆ ಅಂತ ಈ ದಂಪತಿ ತಿಳಿಸಿದ್ದಾರೆ. ಹಾಗಾಗಿ ಮಾಧ್ಯಮಗಳಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುವಂತಹ ಸುಳ್ಳು ಸುದ್ದಿಗಳನ್ನ ನಂಬೇಡಿ ಅಂತ ದಂಪತಿ ಮನವಿ ಮಾಡಿಕೊಂಡಿದ್ದಾರೆ.